ನಾವು ಒಂದು ಇಂಪಾರ್ಟೆಂಟ್ ಟಾಪಿಕ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದೇನೆಂದರೆ ಪೆರಿಪಾರ್ಟಮ್ ಕಾರ್ಡಿಯೋಮಯೋಪತಿ. ಪೆರಿಪಾರ್ಟಮ್ ಕಾರ್ಡಿಯೋಮಯೋಪತಿ ಅಂದರೆ ಹೆಣ್ಣುಮಕ್ಕಳಿಗೆ ಗರ್ಭಾವಸ್ಥೆಯ ಸಮಯದಲ್ಲಿ ಕೊನೆಯ ತಿಂಗಳುಗಳಲ್ಲಿ ಅಥವಾ ಹೆರಿಗೆಯ ನಂತರ ಉಂಟಾಗುವ ಹೃದಯ ಸ್ನಾಯುಗಳ ವೀಕ್ನೆಸ್ನೇ ನಾವು ಪೆರಿಪಾರ್ಟಮ್ ಕಾರ್ಡಿಯೋಮಯೋಪತಿ ಅಂತ ಹೇಳ್ತೀವಿ. ಯೂಶಲಿ ಯಾರು ಈ ಹೆಣ್ಮಕ್ಳಿಗೆ ಮೊದಲು ಯಾವುದೇ ರೀತಿಯ ಹೃದಯ ಸಂಬಂಧಿತ ಕಾಯಿಲೆಗಳು ಇರಲ್ಲ ಹಾಗೂ ಅದರ ಲಕ್ಷಣಗಳು ಇರಲ್ಲ. ಬಟ್ ಗರ್ಭಾವಸ್ಥೆಯ ಅಂತಿಮ ತಿಂಗಳುಗಳಲ್ಲಿ 7, 8, 9ನೇ ತಿಂಗಳು ಹಾಗೂ ಗರ್ಭಾವಸ್ಥೆ ಆದ ಫಸ್ಟ್ 5 ಮಂತ್ಸ್ ಒಳಗಡೆ ಅವರ ಹಾರ್ಟು ವೀಕ್ ಆಗ್ತಾ ಬರುತ್ತೆ. ಇದೊಂದು ಸ್ಪೆಷಲ್ ಕಂಡೀಷನ್ನು ರಿಲೇಟೆಡ್ ಟು ಪ್ರೆಗ್ನೆನ್ಸಿ. ಯಾಕೆ ಆಗುತ್ತೆ? ಯಾಕೆ ಕೆಲವಿಗೆ ಹೆಣ್ಮಕ್ಳಿಗೆ ಗರ್ಭಾವಸ್ಥೆಯಲ್ಲಿ ಹಾರ್ಟ್ ವೀಕ್ ಆಗುತ್ತೆ ಅಂತ ನೋಡಿದ್ರೆ ಅದಕ್ಕೆ ಎಕ್ಸಾಕ್ಟ್ ರೀಸನ್ನು ಇನ್ನೂ ಮೆಡಿಕಲ್ ಸೈನ್ಸ್ಗೆ ಇನ್ನೂ ಗೊತ್ತಿಲ್ಲ. ಬಟ್ ಯೂಶಲಾಗಿ ಮಲ್ಟಿಪಲ್ ಪ್ರೆಗ್ನೆನ್ಸೀಸ್ ಇರ್ಬೋದು, 2ನೇ 3ನೇ ಪ್ರೆಗ್ನೆನ್ಸಿ ಇರ್ಬೋದು, ಟ್ವಿನ್ ಪ್ರೆಗ್ನೆನ್ಸೀಸ್, ಒಂದೇ ಪ್ರೆಗ್ನೆನ್ಸಿಯಲ್ಲಿ ಅವಳಿ ಜವಳಿ ಮಕ್ಕಳಿರ್ಬೋದು, ನ್ಯೂಟ್ರಿಷನಲ್ ಫ್ಯಾಕ್ಟರ್ಸ್ ಇರಬಹುದು, ಪ್ರೆಗ್ನೆನ್ಸಿಯಲ್ಲಿ ಆಗ್ತಕ್ಕಂತಹ ಪ್ರೀ ಎಕ್ಲಾಂಪ್ಸಿಯಾ ಅಂದರೆ ಪ್ರೆಗ್ನೆನ್ಸಿಯಲ್ಲಿ ಬರ್ತಕ್ಕಂತಹ BPಯ ಕಾಯಿಲೆಗಳಿರಬಹುದು, ಹಾಗೂ ಅದರ್ ಪ್ಲಾಸೆಂಟಾ ರಿಲೇಟೆಡ್ ಕಂಡೀಷನ್ಸಿಂದ ಈ ತೊಂದರೆ ಬರುತ್ತೆ. ಕೆಲವು ಸತಿ ಮಗುವಲ್ಲಿ ಬರ್ತಕ್ಕಂತಹ ಆ್ಯಂಟಿಜನ್ಸು ತಾಯಿಯಲ್ಲಿ ಇರ್ತಕ್ಕಂಥ ಆ್ಯಂಟಿಜನ್ಸು ಹೊಂದಾಣಿಕೆ ಆಗದೇ ಇರೋದ್ರಿಂದ ಕೂಡ ಅದು ಕ್ರಾಸ್ ರಿಯಾಕ್ಟ್ ಆಗಿ ಹಾರ್ಟು ವೀಕ್ ಆಗ್ತಾ ಬರುತ್ತೆ. ಪ್ರೆಗ್ನೆನ್ಸಿಯಲ್ಲಿ ಅತಿ ಹೆಚ್ಚಾಗಿ ಹಾರ್ಮೋನಲ್ ಚೇಂಜಸ್ ಆಗುತ್ತೆ, ಅದರಿಂದ ಕೂಡ ಹಾರ್ಟ್ ವೀಕ್ ಆಗೋ ಸ್ಥಿತಿ ಬರುತ್ತೆ. ಏನು ಲಕ್ಷಣಗಳು? ಗರ್ಭಾವಸ್ಥೆಯಲ್ಲಿ ಗರ್ಭಧಾರಣೆ ಸಮಯದಲ್ಲಿ ಕಾಲು ಸ್ವೆಲ್ಲಿಂಗ್ ಬರೋದು, ಅತಿಯಾದ ಉಸಿರಾಟ ತೊಂದರೆ, ಎದೆ ಬಡಿತ, ತಲೆ ತಿರುಗುವಿಕೆ, ಸುಸ್ತಾಗೋದು, ಇವೆಲ್ಲ ಇದರ ಲಕ್ಷಣಗಳು. ಯೂಶಲಿ ಪ್ರೆಗ್ನೆನ್ಸಿಯಲ್ಲಿ ಎಲ್ಲ ಹೆಣ್ಮಕ್ಳಿಗೂ ಮೈಲ್ಡಾಗಿ ಈ ಥರ ಇರುತ್ತೆ. ಬಟ್ ಅದು ಹೃದಯ ಕಾಯಿಲೆಗೆ ಸಂಬಂಧಿದೆಯಾ ಇಲ್ವಾ ಅನ್ನೋದಕ್ಕೆ ಆ ಸಿಂಪ್ಟಮ್ಸು ತುಂಬ ಸಿವಿಯರ್ ಆಗಿರುತ್ತೆ. ತುಂಬ ಕಾಲೂತ ಬರೋದು, ತುಂಬ ಉಸಿರಾಟಕ್ಕೆ ತೊಂದರೆ ಬರೋದು, ತುಂಬ ಎದೆ ಡವ ಅಂತ ಕೊಟ್ಕೊಳೋದು. ಈ ಕಂಡೀಷನ್ನು ನಾವು ಡಯಾಗ್ನೋಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ತಾಯಿ ಹಾಗೂ ಮಗುವ ಆರೋಗ್ಯದ ಪ್ರಶ್ನೆ ಆಗಿರುತ್ತೆ. ಡೆಲಿವರಿ ಸಮಯದಾಗಲಾಗಲಿ, ಡೆಲಿವರಿ ಸಮಯದ ನಂತರ ಸಮಯದಾಗಲಾಗಲಿ, ತಾಯಿ ಹಾಗೂ ಮಗುವ ಆರೋಗ್ಯ ಹಾಗೂ ಜೀವಕ್ಕೆ ಅಪಾಯ ಬರುವಂತಹ ಗಂಭೀರವಾದ ಸ್ಥಿತಿ. ಸೊ ಆದ್ದರಿಂದ ಇದನ್ನು ನಾವು ಮೊದಲೇ ಡಯಾಗ್ನೋಸ್ ಮಾಡೋದು ತುಂಬ ಇಂಪಾರ್ಟೆಂಟ್, ಅತ್ಯಮೂಲ್ಯವಾದದ್ದು. ಹೇಗೆ ಡಯಾಗ್ನೋಸ್ ಮಾಡ್ತೀವಿ? ECG, ಎಕೋಕಾರ್ಡಿಯೋಗ್ರಫಿ, ಹೃದಯದ ಸ್ಕ್ಯಾನಿಂಗು ಮಾಡಿದ್ರೆ ತಕ್ಷಣ ಗೊತ್ತಾಗುತ್ತೆ ಅವ್ರ ಹಾರ್ಟು ವೀಕ್ ಆಗಿದೆಯಾ ಇಲ್ವಾ ಅಂತ. ಮೊದಲೇ ಡಯಾಗ್ನೋಸ್ ಮಾಡಿದರೆ ಪ್ರಾಪರಾಗಿ ಟ್ರೀಟ್ಮೆಂಟ್ ಶುರು ಮಾಡೋದ್ರಿಂದ, ಕೆಲವು ಮಾತ್ರೆಗಳು ಶುರು ಮಾಡೋದ್ರಿಂದ ಹಾಗೂ ಕಾರ್ಡಿಯಾಲಜಿಸ್ಟ್ ಒಪಿನಿಯನ್ ತೊಗೊಳೋದ್ರಿಂದ ನಾವು ಡೆಲಿವರಿ ಸಮಯ ಹಾಗೂ ಡೆಲಿವರಿದ ನಂತರ ಸಮಯ ಅಲ್ಲಿ ಆಗ್ತಕ್ಕಂತಹ ಕಾಂಪ್ಲಿಕೇಶನ್ಸ್ನ ನಾವು ಅವಾಯ್ಡ್ ಮಾಡ್ಬೋದು. ಈ ಥರ ಪೆರಿಪಾರ್ಟಮ್ ಕಾರ್ಡಿಯೋಮಯೋಪತಿ ಇರೋರಿಗೆ ಫ್ಯೂಚರ್ ಆಗಿ ರಿಕವರಿ ಆಗೋರಿಗೆ ಫ್ಯೂಚರಲ್ಲಿ ಪ್ರೆಗ್ನೆನ್ಸಿ ಮತ್ತೆ ಆಗ್ಬೋದಾ ಇಲ್ವಾ ಅಂತ ಒಂದು ಸಾಕಷ್ಟು ಪೇಷಂಟ್ಸು ಕೇಳ್ತಾರೆ. ಯೂಶಲಿ 1/3 ಪೇಷಂಟ್, 100ರಲ್ಲಿ 30 ಭಾಗದಷ್ಟು ಪೇಷಂಟ್ಸು ಕಂಪ್ಲೀಟಾಗಿ ರಿಕವರಿ ಆಗ್ತಾರೆ. ಇನ್ 30 ಪೇಷಂಟ್ಸು ಬಾರ್ಡರ್ಲೈನ್ ಮಾಡ್ರೇಟಾಗಿ ರಿಕವರಿ ಆಗ್ತಾರೆ. ಎಲ್ಲ ಕಂಪ್ಲೀಟ್ಲಿ ನಾರ್ಮಲೈಸ್ ಆಗುತ್ತೆ, ಸಿಂಪ್ಟಮ್ಸ್ ಇರಲ್ಲ, ಬಟ್ ಆದರೂ ಹಾರ್ಟು ಸ್ವಲ್ಪ ವೀಕಾಗಿ ಉಳ್ಕೊಳುತ್ತೆ. ಇನ್ 30% ಪೇಷಂಟ್ಸಲ್ಲಿ ಹಾರ್ಟು ಇನ್ನಷ್ಟು ವೀಕ್ ಆಗ್ತಾ ಹೋಗುತ್ತೆ. ಸೊ ಏನೇ ಆಗಲಿ ಪೇಷಂಟ್ಗೂ ಡಿಫ್ರೆನ್ಸ್ ಆಗುತ್ತೆ. ಇಟ್ ವಿಲ್ ಬಿ ಡಿಸೈಡೆಡ್ ಬೈ ಕಾರ್ಡಿಯಾಲಜಿಸ್ಟ್. ಹೃದಯ ತಜ್ಞರನ್ನ ಕಾಣೋದ್ರಿಂದ ನೀವು ಮುಂದೆ ಫ್ಯೂಚರ್ ಪ್ರೆಗ್ನೆನ್ಸಿನ ಪ್ಲ್ಯಾನ್ ಮಾಡ್ಬೋದಾ ಇಲ್ವಾ ಅಂತ ನಾವು ಡಿಸೈಡ್ ಮಾಡೋದು. ಸೊ ಪೆರಿಪಾರ್ಟಮ್ ಕಾರ್ಡಿಯೋಮಯೋಪತಿ ಒಂದು ಗಂಭೀರವಾದ ಸಮಸ್ಯೆ, ಬಟ್ ಇಟ್ ಈಸ್ ಎ ಟ್ರೀಟಬಲ್ ಕಂಡೀಷನ್. It will help to save both mother and
baby's life. Thank you. ಆರೋಗ್ಯ ಸಂಬಂಧಿಸಿದ ಹೆಚ್ಚಿನ ಮಾಹಿತಿಗಾಗಿ ಆದಿಚುಂಚನಗಿರಿ ಹಾಸ್ಪಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ತಪ್ಪದೇ ಫಾಲೋ ಮಾಡಿ.